ಕೆಪಿಸಿಸಿ ಕಚೇರಿಯಲ್ಲಿ ಮುಂದುವರೆದಿದೆ 1-to-1 ಮೀಟಿಂಗ್. ಇಂದು 14 ಶಾಸಕರೊಂದಿಗೆ ಸುರ್ಜೇವಾಲಾ ಸಮಾಲೋಚನೆ ನಡೆಸಲಿದ್ದಾರೆ. ಬಿಆರ್ ಪಾಟೀಲ್ ಬಳಿಕ ಬಂಗಾರಪೇಟೆ ನಾರಾಯಣ ಸ್ವಾಮಿ ಜೊತೆ ಕೂಡ ಸಭೆ ಇದೆ. ನೋಡಿ, 42 ಜನ ಎಂಎಲ್ಎ ಇದ್ದಾರೆ. ಒಟ್ಟು ಎಂಎಲ್ಎಗಳ ಸಂಖ್ಯೆ ಅಂದರೆ ದೂರನ್ನ ಹೇಳೋರು, ಒಳಗಡೆ ಕೊತ ಅಂತ ಕುದಿತಾ ಇರೋರು. ಇನ್ನು 3 ದಿನ ಬೆಂಗಳೂರಿನಲ್ಲೇ ಸುರ್ಜೇವಾಲಾ ಇರ್ತಾರೆ. ಇವತ್ತಿಂದ ಒಟ್ಟು 42 ಕಾಂಗ್ರೆಸ್ ಶಾಸಕರೊಂದಿಗೆ 1-to-1 ಸಭೆ ನಡೆಸ್ತಾರೆ. ಮೈಸೂರು ವಿಭಾಗದ 13 ಶಾಸಕರ ಜೊತೆ ಸಭೆ ನಡೆಸ್ತಾರೆ ಮತ್ತು ಬೆಂಗಳೂರು ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಕೂಡ 27 ಜನ ಎಂಎಲ್ಎಗಳಂತೆ. ಹಾಗಾದರೆ ಯಾವೆಲ್ಲ ಶಾಸಕರ ಜೊತೆಗೆ 1-to-1 ಮೀಟಿಂಗ್ ನಡೆಸ್ತಾರೆ ಸುರ್ಜೇವಾಲಾ? ಬಿಆರ್ ಪಾಟೀಲ್ ಆಗಿದೆ ಆಲ್ರೆಡಿ, ರಾಜು ಕಾಗೆ ಬಂದಿಲ್ಲ, ಕಾಗವಾಡ ಎಂಎಲ್ಎ, ಪುಟ್ಟಸ್ವಾಮಿಗೌಡ ಗೌರಿಬಿದನೂರು ಎಂಎಲ್ಎ, ಹಾಗೆ ಸುಬ್ಬಾರೆಡ್ಡಿ ಬಾಗೇಪಲ್ಲಿ ಅವ್ರದ್ದು ಕೂಡ ಸಾಕಷ್ಟು ದೂರುಗಳಿದ್ದಾವೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ಎಂಎಲ್ಎ, ರೂಪಕಲಾ ಶಶಿಧರ್ ಕೆಜಿಎಫ್ ಎಂಎಲ್ಎ, ಹಾಗೆ ಎನ್ ನಾರಾಯಣ ಸ್ವಾಮಿ ಬಂಗಾರಪೇಟೆ, ಕೊತ್ತೂರು ಮಂಜುನಾಥ್ ಕೋಲಾರ ಅವ್ರದ್ದು ಕೂಡ ಕೆಲವು ದೂರುಗಳಿದ್ದಾವೆ. ಬಿಆರ್ ಪಾಟೀಲ್ ಈಗಾಗಲೇ ಅವ್ರದ್ದು ಮುಕ್ತಾಯ ಆಗಿದೆ. ಹಾಗಾಗಿ ಒಟ್ಟು 42 ಜನ ಕಾಂಗ್ರೆಸ್ನ ಶಾಸಕರು ತಮ್ಮ ತಮ್ಮ ನೋವುಗಳನ್ನು ಹೇಳಿಕೊಳ್ಳಲಿಕ್ಕೆ ತಯಾರಾಗಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ ಫೋನ್ ಸಂಪರ್ಕದಲ್ಲಿ. ಶಿವಕುಮಾರ್, ನೋಡ್ತಾ ಇದ್ದೀವಿ 1-to-1 ಮಾತುಕತೆ ಅಸಮಾಧಾನಿತ ಶಾಸಕರೊಂದಿಗೆ ನಡೀತಾ ಇದೆ. ಬಿಆರ್ ಪಾಟೀಲ್ ಮುಕ್ತಾಯ ಆಗಿದೆ, ಅದರ ಜೊತೆಗೆ ಈಗ ಸುರ್ಜೇವಾಲಾ ಕಂಪ್ಲೀಟ್ ಆಗಿ ಶಮನ ಮಾಡಿ ಹೋಗ್ಲಿಕ್ಕೆ ಅಂತ ಬಂದಿದ್ದಾರೆ. ಹೇಗೆ ಅಸಮಾಧಾನ ಶಮನವಾಗುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಿದೆಯಾ ಸಭೆ ನೋಡ್ತಾ ಇದ್ರೆ? ಪ್ರಭು, ಬಿಆರ್ ಪಾಟೀಲ್ ಅವರ ಸ್ಟೇಟ್ಮೆಂಟ್ ನಂತರದಲ್ಲಿ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಸಂಚಲನ ಶುರುವಾಗಿತ್ತು. ಸರ್ಕಾರದ ವಿರುದ್ಧವಾಗಿ ಕಾಂಗ್ರೆಸ್ ಶಾಸಕರು ಕೂಡ ಮಾತನಾಡೋದಕ್ಕೆ ಮುಂದಾಗಿದ್ರು. ಇದು ಪಕ್ಷ ಮತ್ತೆ ಸರ್ಕಾರಕ್ಕೆ ದೊಡ್ಡ ಸಂಕಷ್ಟವನ್ನ ತಂದಿಟ್ಟಿತ್ತು, ಹಾಗೆ ಡ್ಯಾಮೇಜ್ ಕೂಡ ಆಗಿತ್ತು. ಹಾಗಾಗಿ ಹೈಕಮಾಂಡ್ ಮಧ್ಯಪ್ರವೇಶವನ್ನು ಮಾಡಿ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರನ್ನ ಬೆಂಗಳೂರಿಗೆ ಕಳಿಸಿದೆ. ಬೆಂಗಳೂರಿನಲ್ಲಿ ಈಗ ಸುರ್ಜೇವಾಲಾ ಅವರು ಕೆಪಿಸಿಸಿ ಕಚೇರಿಯಲ್ಲಿ ಮಧ್ಯಾಹ್ನದಿಂದ ಸಭೆಯನ್ನ ಆರಂಭಿಸಿದ್ದಾರೆ. ಸುಮಾರು 40 ಜನ ಶಾಸಕರ ಜೊತೆ 1-to-1 ಸಭೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಕೆಲವು ಶಾಸಕರ ಜೊತೆ ಮಾತುಕತೆ ನಡೆದಿದೆ. ಮೊದಲಿಗೆ ಬಿಆರ್ ಪಾಟೀಲ್ ಅವರ ಜೊತೆ ಸುರ್ಜೇವಾಲಾ ಮಾತುಕತೆಯನ್ನು ನಡೆಸಿದ್ರು. ಸುಮಾರು 25 ನಿಮಿಷಗಳ ಕಾಲ ಬಿಆರ್ ಪಾಟೀಲ್ ಅವರು ತಮ್ಮ ಕ್ಷೇತ್ರ ಹಾಗೆ ಸಚಿವರ ಒಂದು ಕಾರ್ಯವೈಖರಿ ಎಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಜೊತೆಗೆ ವಸತಿ ಇಲಾಖೆಯ ಬಗ್ಗೆ ತಾವು ಮಾಡಿರುವಂತಹ ಆರೋಪ ಏನಿತ್ತು ಅದು ನಿಜವಾಗಿದೆ. ಫಲಾನುಭವಿಗಳಿಂದಲೇ ನನಗೆ ಬಂದಂತಹ ಮಾಹಿತಿ, ನನ್ನ ಪತ್ರಕ್ಕೆ ಬೆಲೆ ಇಲ್ಲ, ಆದ್ರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಶಿಫಾರಸು ಪತ್ರವನ್ನು ತೆಗೆದುಕೊಂಡು ಹೋದ್ರೆ ಅವ್ರಿಗೆ ಮನೆಗಳನ್ನ ಅಲಾಟ್ ಮಾಡ್ತಾರೆ ಅನ್ನುವಂತ ಸಂಪೂರ್ಣವಾದಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸರ್ಕಾರ ಮತ್ತೆ ಪಕ್ಷಕ್ಕೆ ಕೆಟ್ಟ ಹೆಸರು ತರೋದಕ್ಕೆ ನಾನು ಮಾತನಾಡಿಲ್ಲ. ಸರ್ಕಾರ ಇಂತಹ ತಪ್ಪುಗಳನ್ನ ಸರಿಪಡಿಸಿಕೊಂಡು ಮುಂದೆ ನಡೆದ್ರೆ ಉತ್ತಮವಾದಂತ ಸರ್ಕಾರ ಆಗತ್ತೆ ಅನ್ನುವಂತ ಕಾರಣಕ್ಕೆ ನಾನು ಅದನ್ನ ಮುಂದೆ ತಂದಿದ್ದೇನೆ ಬಿಟ್ರೆ ಬೇರೆ ಯಾವುದೇ ಅದರ ಹಿಂದೆ ದುರುದ್ದೇಶ ಇಲ್ಲ ಅನ್ನುವಂತ ವಿಚಾರವನ್ನ ಅವರು ಪ್ರಸ್ತಾಪ ಮಾಡಿದ್ದಾರೆ. ಕೆಲವು ಸಚಿವರ ನಡೆಯ ಬಗ್ಗೆ ಕೂಡ ಬಿಆರ್ ಪಾಟೀಲ್ ಅವರು ಸುರ್ಜೇವಾಲಾ ಅವರ ಮುಂದೆ ಅಪಸ್ವರವನ್ನ ಎತ್ತಿದ್ದಾರೆ ಅನ್ನುವಂತ ಮಾಹಿತಿಗಳು ನಮ್ಗೆ ಲಭ್ಯ ಆಗಿದೆ. ಇದೀಗ ತದನಂತರ ಬಾಗೇಪಲ್ಲಿ ಸುಬ್ಬಾರೆಡ್ಡಿ ಅವರ ಜೊತೆ ಕೂಡ ಮಾತುಕತೆ ನಡೆಸಿದ್ರು. ಸುಬ್ಬಾರೆಡ್ಡಿ ಅವರು ಅನುದಾನದ ವಿಚಾರದಲ್ಲಿ ತಮಗೆ ಆಗ್ತಾ ಇರುವಂತಹ ಸಂಕಷ್ಟ ಮತ್ತೆ ತಾವು ಕ್ಷೇತ್ರದಲ್ಲಿ ಭೇಟಿ ನೀಡುವಂತಹ ಸಂದರ್ಭದಲ್ಲಿ ಜನಸಾಮಾನ್ಯರಿಂದ ಎದುರಾಗ್ತಾ ಇರುವಂತಹ ಪ್ರಶ್ನೆಗಳು, ಇದರ ಬಗ್ಗೆ ಸುರ್ಜೇವಾಲಾ ಅವರ ಗಮನ ಸೆಳೆಯುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಆನಂತರ ಬಂಗಾರಪೇಟೆ ಶಾಸಕರಾಗಿರುವಂತಹ ನಾರಾಯಣ ಸ್ವಾಮಿ ಅವರು ಕೂಡ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿದ್ರು. ಈಗ ಸುರ್ಜೇವಾಲಾ ಅವರ ಜೊತೆ ಅವರು ಮಾತುಕತೆ ನಡೆದಿದೆ. ಸಾಕಷ್ಟು ವಿಷಯಗಳನ್ನ ಬಂಗಾರಪೇಟೆ ನಾರಾಯಣ ಸ್ವಾಮಿ ಅವರು ಕೂಡ ಮುಂದೆ ಇಟ್ಟಿದ್ದಾರೆ. ಅನುದಾನದಲ್ಲಿ ನಮ್ಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ, ಗ್ಯಾರಂಟಿಗಳಿಂದಾಗಿ ಇವತ್ತು ಅನುದಾನಕ್ಕೆ ಕತ್ತರಿ ಬಿದ್ದಿದೆ. ಆದ್ರೆ ಗ್ಯಾರಂಟಿಗಳಿಂದಲೇ ನಮ್ಮ ಸರ್ಕಾರ ಬಂದಿರೋದ್ರಿಂದ ನಾವು ಸರ್ಕಾರದ ವಿರುದ್ಧವಾಗಿ ಎಲ್ಲೂ ಕೂಡ ಮಾತನಾಡ್ತಾ ಇಲ್ಲ. ಆದ್ರೆ ಅನುದಾನವನ್ನ ಸ್ವಲ್ಪ ಹೆಚ್ಚಿಗೆ ಮಾಡ್ಬೇಕಾಗತ್ತೆ. ಜೊತೆಗೆ ಸಚಿವರು ನಮ್ಗೆ ಕಿಮ್ಮತ್ತನ್ನ ಕೊಡ್ತಾ ಇಲ್ಲ, ಕೆಲವು ಸಚಿವರು ದಾರ್ಷ್ಯವನ್ನ ತೋರ್ತಾ ಇದ್ದಾರೆ ಅನ್ನುವಂತ ಆರೋಪವನ್ನ ಸುರ್ಜೇವಾಲಾ ಅವರ ಮುಂದೆ ಬಂಗಾರಪೇಟೆ ನಾರಾಯಣಸ್ವಾಮಿ ಅವರು ಮುಂದಿಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳು ಈಗಷ್ಟೇ ಲಭ್ಯ ಆಗ್ತಾ ಇದೆ. ಇದರ ಜೊತೆಗೆ ಈಗ ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ.